ನಮಸ್ಕಾರ ರಾಜ್ಯ ಸಾಹೇಬರಿಗೆ. ನಾನು ಶಾನ್ಭೋಗ್ ಮಾತಾಡ್ತೀನಿ. ಹೇಳಿ ಶಾನ್ಭೋಗ್ರೆ, ಏನು ವಿಷಯ? ನೀವು ಆಫೀಸಿಗೆ ಬರದೇ ಇರೋ ಹೊತ್ತಿನಲ್ಲಿ ಇಲ್ಲಿ ಏನೇನೋ ನಡೀತಾ ಇದೆ ಸರ್. ಯಾವಾಗ ಬರ್ತೀರಾ ಸರ್? ಯಾಕ್ರಿ, ಏನಾಯಿತು? ನಿಮ್ಮ ಮಳೆಯಂದರು ಅದು ಯಾರೋ ಜೆಂಡೆ ಅನ್ನೋರನ್ನ ಕರ್ಕೊಂಬಂದಿದ್ದಾರೆ. ನಾನು ಮಾಡೋ ಕೆಲಸನೆಲ್ಲ ಅವ್ರಿಗೆ ರಿಪೋರ್ಟ್ ಮಾಡಬೇಕಂತೆ ಸರ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್ ಶಾನ್ಭೋಗ್ರೆ, ನಾನು ನೋಡ್ಕೋತೀನಿ. ಸರಿ ಸರ್. ನನ್ನ ಕೆಲಸಕ್ಕೇನೋ ತಗೊಂಡ್ಬಿಟ್ಟೆ. ನಾನು ಇಲ್ಲಿದ್ದು ಏನೋ ಮಾಡೋದು? ಸುಮ್ಮನೆ ನನ್ನ ಜೊತೆ ಇರು, ನೀನು ಬಾಸ್ ಥರ. ಬೆಟರ್ ಆಗಿದೆ, ಹೋಗ್ತಾ ಹೋಗ್ತಾ ಕಲಿತೀಯ. ಗುರು ಇದೆಯಲ್ಲ, ನೀನು ಕಲಿಸ್ತೀಯ ಬಿಡ. ಹಲೋ, ಆರ್ಯ ಹೇರ್. ನನ್ನ ಕ್ಯಾಬಿನ್ಗೆ 2 ಟೀ 2 ಬನ್. ಏನೋ ಇದು, ಆ ಹಾಲಿನ ಬೂತನ್ಗೆ ಇನ್ನೂ 400 ರೂಪಾಯಿ ಬಾಕಿ ಇದೆ. ಅರ್ಧ ಲೋಟ ಹಾಲ್ಗೆ 1 ಲೋಟ ನೀರು ಹಾಕಿ ಟೀ ಮಾಡ್ಕೊಂಡು ಕುಡಿತಾ ಇದ್ವಿ. ಏನು ಫೋನ್ ಮಾಡಿ ಟೀ ತರಿಸ್ತೀಯಲ್ಲೋ? ಎಲ್ಲ ಬದಲಾಗ್ಬಿಡ್ತಲ್ಲೋ ಸುಭಾಷ. ಇದನ್ನೇ ನಾನು ಹೇಳಿದ್ದು, ನಾನು ಒಂದರ ಮೇಲೆ ಬಲವಾದ ನಂಬಿಕೆ ಇಟ್ಟಿದ್ದೀನಿ ಅಂತ. ಯಾವುದರ ಮೇಲೆ ಹೇಳು? ಸರ್ ನಮಸ್ತೆ. ಹಾಂ ನಮಸ್ತೆ, ಬನ್ನಿ ಶಾನ್ಭೋಗ್ರೆ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹರೀಶ್ ಸರ್. 2 ಟೀ ತಗೋಪ್ಪ. ಸರಿ ಸರ್. ಸರ್, ಆಫೀಸ್ ಇನ್ಚಾರ್ಜ್ ಯಾರೇ ತಗೊಂಡಿರಬಹುದು, ಆದರೆ ಇದು ಕಾರ್ಮಿಕರ ವಿಷಯ. ಅವರು ಹೊಸದಾಗಿ ಕೆಲವು ಡಿಮ್ಯಾಂಡ್ಸ್ಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಈ ವರ್ಷ ಬೋನಸ್ನ ಹೆಚ್ಚಿಗೆ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ ಸರ್. ಈ ವಿಷಯಗಳನ್ನೆಲ್ಲ ಹೊಸಬರು ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅಂತ ಅದಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ತಗೊಳ್ಳಿ ಶಾನ್ಭೋಗ್ರೆ. ಶಾನ್ಭೋಗ್ರೆ, ಇವರ ಯಾವುದೇ ಬೇಡಿಕೆಗಳನ್ನು ಪೂರೈಸಬೇಡಿ. ಸರ್, ಏನು ಹೇಳ್ತಾ ಇದ್ದೀರಾ ಸರ್?
ಅವ್ರ ಬೇಡಿಕೆಗಳನ್ನ ಪೂರೈಸಲಿಲ್ಲ ಅಂದರೆ ಕಾರ್ಮಿಕರನ್ನ ಎದುರಾಕಬೇಕಾಗತ್ತೆ ಸರ್. ಆಗಲಿ ಬಿಡಿ, ನಂದಿನಿನ ನಾವು ಮತ್ತೆ ಆಫೀಸಿಗೆ ಕರ್ಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ನಮಗೆ ಇದರಿಂದ ನಷ್ಟ ಆಗ್ಬೋದು ನಿಜ, ಆದರೆ ನಷ್ಟ ಏನು ದೊಡ್ಡದಲ್ಲ ಶಾನ್ಭೋಗ್ರೆ. ನನಗೆ ನನ್ನ ಮಗಳು ವಾಪಸ್ ಆಫೀಸಿಗೆ ಬರಬೇಕು, ಅದೇ ಮುಖ್ಯ. ಕಾರ್ಮಿಕರ ವಿಷಯದಲ್ಲಿ ನಂದಿನಿ ಯಾವತ್ತೂ ಅಸಡ್ಡೆ ಮಾಡಲ್ಲ, ಮತ್ತು ಅವ್ರ ಮೇಲೆ ಅವಳಿಗೆ ಸಾಫ್ಟ್ ಕಾರ್ನರ್ ಕೂಡ ಇದೆ. ಈಗ ಅವಳು ಮತ್ತೆ ಆಫೀಸಿಗೆ ಬರಬೇಕು ಅಂತಂದರೆ ನಾವು ಸ್ವಲ್ಪ ಕಾರ್ಮಿಕರನ್ನ ಎದುರಾಕೊಳ್ಳೋದು ತಪ್ಪಿಲ್ಲ ಅನಿಸ್ತದೆ. ಅದು ಅಲ್ಲದೆ ಸುಭಾಷ್ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅಂತ ನಾನು ನೋಡಬೇಕು. ಸೊ ಯಾವ ಬೇಡಿಕೆನೂ ಈಡೇರಿಸಬೇಡಿ. What is this? ನೋಡಿ. ತೆಗಿಲ? Mobile phone. Thank you so much. Thank you so much. ದಿಸ್ ಈಸ್ ದ ಫ್ಯೂಚರ್ ನಂದಿನಿ ಅವರೇ. ಮೊಬೈಲ್ ಬಂದಮೇಲೆ ಜಗತ್ತು, ಕೆಲಸ ಮಾಡೋ ರೀತಿ, ಕೆಲಸದ ವೇಗ ಎಲ್ಲನೂ ಬದಲಾಗತ್ತೆ. ಅಷ್ಟೇ ಅಲ್ಲ, ಜನರ ನಿಯತ್ತು ಕೂಡ, ಪ್ರೀತಿ, ಪ್ರೇಮ, ವ್ಯವಹಾರ ಎಲ್ಲನೂ ಬದಲಾಗತ್ತೆ. ನೀವೇ ನೋಡ್ತಾ ಇರಿ. ಜಸ್ಟ್ ಇಮ್ಯಾಜಿನ್, ಫೋನಲ್ಲೇ ಇಂಟರ್ನೆಟ್ ಸಿಗೋ ಹಾಗಾದರೆ ಜಗತ್ತು ಎಷ್ಟು ಫಾಸ್ಟಾಗಿ ಬದಲಾಗ್ಬೋದು ಅಂತ. ಎಸ್ ಮೈ ಡಿಯರ್ ಹಸ್ಬೆಂಡ್, ಯಾವಾಗ ನೋಡ್ರು ಬಿಸ್ನೆಸ್ 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 ಬಿಟ್ಟು ಬೇರೆ ಜೀವನನೇ ಇಲ್ವಾ? ಸ್ವಲ್ಪ ನನ್ನ ಕಡೆನೂ ಗಮನ ಕೊಡಬಾರ್ದಾ? ಇದೆಂಥ ಮಾತು ನಂದಿನಿ ಅವರೇ, ಇದೆಲ್ಲನೂ ನಿಮ್ಮಿಂದಾನೆ, ನಿಮಗೋಸ್ಕರನೇ. ನೀವಿಲ್ಲದೆ ನನ್ನ ಜೀವನಕ್ಕೆ ಏನಾದರೂ ಅರ್ಥ ಆದರೂ ಇದೆಯಾ? ನೀವೇ ಹೇಳಿ. ಆರ್ಯ, ಈ ಥರ ಎಲ್ಲ ಮಾತಾಡಬೇಡ. ಈ ರಾಜನಂದಿನಿ ಇಲ್ಲ ಅಂದ್ರೂ ಈ ಆರ್ಯನ್ ಲೈಫ್ಗೆ ಅರ್ಥ ಇದೆ. ಹಾಗೆ ಬೆಳಿಬೇಕು ನೀನು. ಕೇವಲ ಮಾತಿಗೂ ಸಹ ಇಂಥ ಮಾತನ್ನು ಆಡಬೇಡಿ ನಂದಿನಿ ಅವರೇ. ನಾನು ಇದೆಲ್ಲ ಮಾಡ್ತಿರೋದು ನಮಗೋಸ್ಕರ. ಆದಷ್ಟು ಬೇಗ ವರ್ಧನ್ ಕಂಪ್ನಿ ಆಗಿರೋ ಈ ಸಂಸ್ಥೆನ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಗಿ ಮಾಡಿ ತೋರಿಸ್ತೀನಿ. ನೀವೇ ನೋಡ್ತಾ ಇರಿ. ಒಂದು ನಿಮಿಷ. ಹಲೋ, ಏನಾಯ್ತು ಆರ್ಯ? ನಮ್ಮ ಫ್ಯಾಕ್ಟ್ರಿ ಬಂದಾಗಿದೆ ಅಂತೆ. ಕಾರ್ಮಿಕರೆಲ್ಲ ಸೇರಿ ಸ್ಟ್ರೈಕ್ ಮಾಡ್ತಿದಾರಂತೆ. ನಾನು ಅಪ್ಪಂಗೆ ಹೋಗಿ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಇಲ್ಲ ನಂದಿನಿ ಅವರೇ, ಇದನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ರಾಜ ಸಾಹೇಬ್ರ ಸಹಾಯ ಕೇಳೋ ಹಾಗಿಲ್ಲ. ಲೆಟ್ ಮಿ ಹ್ಯಾಂಡಲ್ ದಿಸ್. ಅಲ್ಲಿ ಹ್ಯಾಂಡಲ್ ಇಟ್ ನಂದಿನಿ ಅವರೇ. ಗುಡ್ ಮಾರ್ನಿಂಗ್ ಅಪ್ಪ. ಹೇ, ಗುಡ್ ಮಾರ್ನಿಂಗ್. ಅಪ್ಪ ಇಲ್ಲಿ ನೋಡಿ. ಏಯ್, ಇದನ್ನು ನಾನೇ ನಿಂಗೆ ಪ್ರೆಸೆಂಟ್ ಮಾಡಬೇಕು ಅಂತಿದ್ದೆ, ನೀನೇ ತಂದ್ಬಿಟ್ಟಿದ್ಯಾ? ಏನ್ರಿ ಅದು? ಅಪ್ಪ ಕುಡೀಲಿ. ಅಮ್ಮ, ಇದೇ ಮೊಬೈಲ್ ಫೋನ್, ನಮ್ಮ ಲ್ಯಾಂಡ್ಲೈನ್ ಫೋನ್ ಥರನೇ. ಆದರೆ ಇದರಲ್ಲಿ ಯಾರು ಫೋನ್ ಮಾಡ್ತಾರೆ ಅಂತ ಸ್ಕ್ರೀನಲ್ಲೇ ನೋಡ್ಬೋದು, ಮೆಸೇಜ್ ಕಳಿಸ್ಬೋದು, ಅವ್ರ ಹೆಸರೆಲ್ಲ ಸೇವ್ ಮಾಡ್ಬೋದು. ತಗೋ.
ನಂದು ಇದನ್ನು ನಿನಗ್ಯಾರು ಕೊಟ್ರಮ್ಮ? ಆರೇ ಗಿಫ್ಟ್ ಮಾಡಿದ್ದಪ್ಪ. ಅಪ್ಪ, ಆ್ಯಕ್ಚುಲಿ ಯು ನೋ ವಾಟ್, ಆರ್ಯ ನಿಮ್ಮ ಥರಾನೇ ಟೆಕ್ನೋ ಫ್ರೀಕ್. ಮಾರ್ಕೆಟ್ನಲ್ಲಿ ಯಾವುದೇ ಗ್ಯಾಜೆಟ್ ಬಂದ್ರೂ ಟ್ರೈ ಮಾಡದೆ ಬಿಡೋದೇ ಇಲ್ಲ. ಇನ್ಫ್ಯಾಕ್ಟ್ ಹೀಸ್ ಫಾಸ್ಟರ್ ದೆನ್ ಯು. ನಂದು ರಾತ್ರಿ ಆರ್ಯ ಎಲ್ಲೋ ಹೋದ್ರಲ್ಲ, ಈಸ್ ಎವ್ರಿಥಿಂಗ್ ಓಕೆ? ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರಮ್ಮ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನು ಸಮಾಚಾರ? ಸಾಹೇಬ್ರೆ, ಕಾರ್ಮಿಕರೆಲ್ಲ ನಮ್ಮ ಮೇಲೆ ತಿರುಗಿ ಬಿತ್ತಿಯಾರ. ಎಷ್ಟೇ ಸಮಾಧಾನ ಮಾಡಿದ್ರು ಮಾತನ್ನು ಕೇಳೋಕ್ಕೆ ತಯಾರಿಲ್ಲ. ಸಿಚುಯೇಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಮೇಡಮ್, ನೀವು ಬನ್ನಿ. ನೀವು ಬಂದ್ರೇ ಅವ್ರ ಮಾತು ಕೇಳೋದು. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಪ್ಲೀಸ್ ಮೇಡಮ್. ಆರ್ಯ ಅಲ್ವಾ? ನಾನೀಗ ಬಂದು ಏನಂತ ಹೇಳಲಿ? ಆಫೀಸ್ ವಿಷಯಗಳಿಂದ ನಾನು ದೂರ ಇದ್ದೀನಲ್ಲ ಶಾನ್ಭೋಗ್ರೆ. ನಾನು ಕಾರ್ಮಿಕರ ಹತ್ರ ಏನಂತ ಮಾತಾಡಲಿ? ಪ್ಲೀಸ್, ಇದನ್ನು ನೀವೇ ಆರ್ಯನ್ ಜೊತೆ ಸೇರಿ ಸಾರ್ಟ್ ಔಟ್ ಮಾಡಿ. ಅದಾಗೋ ಹಾಗಿದ್ದಿದ್ರೆ ನಿಮ್ಮ ಹತ್ರ ಸಹಾಯ ಕೇಳಿಕೊಂಡು ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಕಾರ್ಮಿಕರು ಯಾರು ಆರ್ಯ ಅವ್ರ ಮಾತಿನ ಕೇಳೋಕ್ಕೆ ತಯಾರೇ ಇಲ್ಲ. ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ ಮೇಡಮ್. ಪ್ಲೀಸ್ ದಯವಿಟ್ಟು ಬನ್ನಿ. ನಂದು ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ವರ್ಧನ್ ಸಂಸ್ಥೆ ಅನ್ನೋದು ಒಂದು ಕುಟುಂಬ ಇದ್ದ ಹಾಗೆ. ಈ ಕುಟುಂಬದ ಒಂದು ಭಾಗವಾಗಿ ನೀ ಕೆಲಸ ಮಾಡಲೇಬೇಕು. ನಂದು ನಿನ್ನ ಅಪ್ಪನಾಗಲ್ಲ, ವರ್ಧನ್ ಸಂಸ್ಥೆ ಯಜಮಾನನಾಗಿ ನಾನು ನಿನ್ನ ಸಹಾಯ ಕೇಳ್ತಾ ಇದ್ದೀನಿ. ಪ್ಲೀಸ್ ನೀನೇ ಹೋಗ್ಬಾ ಮಗಳೇ. ಮೇಡಮ್, ಇದು ನಿಮ್ಮಿಂದ ಮಾತ್ರ ಸಾಧ್ಯ ಮೇಡಮ್. ನಂದು ಈ ಅಪ್ಪನ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ವಾ? ಸರಿಯಪ್ಪ, ನಾನು ಹೋಗ್ತೀನಿ. ಅಮ್ಮ, ಐ ನೀಡ್ ಯುವರ್ ಹೆಲ್ಪ್. ನನ್ನ ಸಹಾಯನಾ? ಹೌದು, ಈಗಲೇ ಬಾಗ್ನಗಳನ್ನ ರೆಡಿ ಮಾಡಿ. ಅಷ್ಟು ಕಾರ್ಮಿಕರ ಮನೆಗಳಿಗೆ ಹೋಗ್ತಾ ಇದ್ದೀವಿ. ಲೇಟ್ ಮಾಡೋದು ಬೇಡಮ್ಮ, ನಾವು ಈಗಲೇ ಹೋಗ್ತಾ ಇದ್ದೀವಿ. ಆಗಲಿ ನಂದು. ಶಾನ್ಭೋಗ್ರೆ, 2 minutes. ಸರ್, ಅವ್ರ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡಲೇಬೇಕು ಸರ್. ಇಲ್ಲಾಂದ್ರೆ ಕಾರ್ಮಿಕರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಅವ್ರು ಹೇಳಿದ್ದಕ್ಕೆಲ್ಲ ಭಯ ಪಟ್ಕೊಂಡು ತಲೆ ಆಡ್ಸೋಕ್ಕಾಗತ್ತಾ? ನೋವೇ. ನಾವು ಕೆಲಸ ಕೊಟ್ರೇನೆ ಅವ್ರಿಗೆ ಕೆಲಸ. ಅವರಿಗೆ ನಾವು ಹೆದರೋದು. ಝೇಂಡೆ, ಈಗಲೇ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡು. 4 ಲಾಠಿ ಏಟು ಬಿದ್ರೇನೆ ಬುದ್ಧಿ ನೆಟ್ಟಗಾಗುತ್ತೆ. ಏನು ಅಂತ ಮಾತಾಡ್ತಾ ಇದೀಯಾ? ನಮ್ಮವ್ರ ಮೇಲೆ ನಾವೇ ಲಾಠಿ ಚಾರ್ಜ್ ಮಾಡಿಸೋದ? ಕಾರ್ಮಿಕರು ಅಂದರೆ ನಮ್ಮ ಮಕ್ಕಳಿದ್ದ ಹಾಗೆ. ಯಜಮಾನರ ಸ್ಥಾನದಲ್ಲಿರೋರು ತಾಯಿ ಹಾಗೆ ನೋಡ್ಕೋಬೇಕು. ನಾನು ಏನು ಹೇಳೋಕೆ ಹೊರಟೆ ಅಂತಂದರೆ, ಆರ್ಯ, ರಿಲ್ಯಾಕ್ಸ್, ಎಲ್ಲ ಸಾಲ್ವ್ ಆಯಿತು. ಸಾಲ್ವ್ ಆಯ್ತಾ? ಅದು ಹೇಗೆ ಸಾಲ್ವ್ ಆಯಿತು? ಯಾರೂ ಮಾತು ಕೇಳೋಕೆ ರೆಡಿ ಇರಲಿಲ್ಲ. ಅದು ಹೇಗೆ ಸಾಲ್ವ್ ಆಯಿತು ನಂದಿನಿ ಅವರೇ? ಎಲ್ಲ ನಮ್ಮ ನಂದಿನಿ ಮೇಡಮ್ ಪವಾಡ. ಮೇಡಮು ಇಂಥ ಪರಿಸ್ಥಿತಿನ ಹ್ಯಾಂಡಲ್ ಮಾಡೋ ರೀತಿನೇ ಹಾಗೆ. ಎಂಥವ್ರು ಒಪ್ಕೊಳ್ಳೇಬೇಕು.
ಯು ಆರ್ ಗ್ರೇಟ್, ಸಿಂಪ್ಲಿ ಗ್ರೇಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಆರ್ಯ. ಆರ್ಯ, ಯು ಡಿಡ್ ಯುವರ್ ಬೆಸ್ಟ್. ನನಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇಟ್ ವಾಸ್ ಸಿಂಪಲ್ ಫಾರ್ ಮೀ ಅಷ್ಟೇ. ಸೂಪರ್ ಅದಕ್ಕೆ ನೀವು ಏನು ಮಾಡೋದು ಅಂತ ಇಬ್ರು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ವಿ. ಹೇಗಾಯ್ತು ಅದಕ್ಕೆ ಇದೆಲ್ಲ ತಿಳ್ಕೊಬೋದಾ? ಪ್ರತಿ ಕಾರ್ಮಿಕರ ಮನೆಗೂ ನಂದಿನಿ ಅಮ್ಮನವರು ಶಾರದಾಮ್ಮನವರು ಹೋಗಿ ಮನೆ ಹೆಂಗಸರಿಗೆ ಬಾಗಿನ ಕೊಟ್ಟು ಬಂದಿದ್ದಾರೆ. ಅವರ ಸಮಸ್ಯೆಗಳೇನು ಅಂತ ಕೇಳಿ ಪರಿಹಾರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಬಂದಿದ್ದಾರೆ. ಕಾರ್ಮಿಕರಿಗೆ ತಾವು ಮತ್ತು ಯಜಮಾನರು ಒಂದೇ ಅನ್ನೋ ಭಾವನೆ ಬಂದಾಗ್ಲೇ ಈ ಥರ ಸಮಸ್ಯೆಗಳೆಲ್ಲ ಬಗೆಹರಿಯೋದು. ಇದು ನಮ್ಮ ಕುಟುಂಬ. ವರ್ಧನ್ ಕಂಪ್ನಿನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ವರ್ಧನ್ ಸಂಸ್ಥೆಯಲ್ಲಿ ನಾನು ಒಬ್ಬ ಮಾಲೀಕ ಅನ್ನೋ ಫೀಲಿಂಗ್ನ ನಾವು ಅವರಲ್ಲಿ ತುಂಬಬೇಕು. ಅದನ್ನೇ ನಾನು ಮಾಡಿದ್ದು. ಅದಷ್ಟು ಸುಲಭದ ಕೆಲಸ ಅಲ್ಲ ನಂದಿನಿ. ಯಾರ್ಯಾರು ಹೇಳಿದ್ರೆ ಕಾರ್ಮಿಕರು ಕೇಳಲ್ಲ. ಅವ್ರಿಗೆ ಯಜಮಾನರ ಮೇಲೆ ನಂಬಿಕೆ ಹುಟ್ಟಬೇಕು. ನೀನು ನಿಜವಾದ ಯಜಮಾನಿ. ಕ್ಲಾರಿಟಿ ಇನ್ ಯುವರ್ ಥಾಟ್ಸ್ ಆ್ಯಂಡ್ ಪ್ಯೂರಿಟಿ ಇನ್ ಯುವರ್ ಹಾರ್ಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್. ಸೊ ವೆಲ್ಕಮ್ ಬ್ಯಾಕ್. ನಿನ್ನ ಸಂಸ್ಥೆ ನಿನಗೋಸ್ಕರ ಬಾಗಿಲು ತೆಗೆದು ಕಾಯ್ತಾ ಇದೆ. ಥ್ಯಾಂಕ್ ಯು ಅಪ್ಪ. ಓಕೆ ಸುಭಾಷ್, ಆರ್ಯ ನಿನಗೋಸ್ಕರ ಒಂದು ಆಫರ್ ಇದೆ. ನನ್ನ ಜೊತೆ ಬಾ, ಮಾತಾಡಬೇಕು. ಏನು ಸೀದಾ ಬರ್ತಾ ಇದೆಯಾ? ಒಳಗಡೆ ಬರ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ? ಸರ್, ನಾನು ನಿಮ್ಮ ಜೊತೆಲಿ ಬಂದಲ್ಲ ಸರ್. ಏನು? ರಿಪೀಟ್. ಏನು ಅಂತ ಕೇಳಿದೆ. ಸರ್, ನಾನು ನಿಮ್ಮ ಜೊತೆಲೇ ಬಂದಲ್ಲ ಸರ್. ನನ್ನ ಜೊತೆ ಬರೋಷ್ಟು ಯೋಗ್ಯತೆ ಇದೆಯಾ ನಿನಗೆ? ನನ್ನ ನಿನ್ನ ಮಧ್ಯ ಸದಾ ಒಂದು ಅಂತರ ಇರುತ್ತೆ, ಇರಲೇಬೇಕು, ನೆನಪಿರಲಿ. ಕಾಸ್ಟ್ಲಿ ಬಟ್ಟೆ ಹಾಕಿದ ಕೂಡಲೇ ಕ್ಯಾರೆಕ್ಟರ್ ಬದಲಾಗಲ್ಲ. ಯಜಮಾನ ಆಗೋಕ್ಕೆ ಯೋಗ್ಯತೆ ಬೇಕು. ನಿನಗೆ ಯಜಮಾನಿಕೆ ಮಾಡೋ ಯೋಗ್ಯತೆನೂ ಇಲ್ಲ, ಅದಕ್ಕೆ ಕನಸು ಕಾಣೋ ನಿಯತ್ತೂ ಇಲ್ಲ. ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದರೆ ನನ್ನ ಮಗಳನ್ನ ನೋಡಿ ಕಲ್ತ್ಕೋ. ಅವಳಿಗೆ ಮಾಡಿದ್ಲಲ್ಲ, ಅದು ನಿಜವಾದ ಯಜಮಾನ ಮಾಡೋ ಕೆಲಸ. ಯಾಕೆಂದರೆ ಅವಳ ಮೈಯಲ್ಲಿ ಹರಿತಾ ಇರೋದು ಯಜಮಾನನ ರಕ್ತಾನೆ. ನಿನ್ನ ರಕ್ತದ ಪರಿಚಯನೇ ನಿನಗಿಲ್ಲದೆ ಇರುವಾಗ ನಿನ್ನಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಈ ಕಂಪ್ನಿಲಿ ಎಲ್ಲ ಕಾರ್ಮಿಕರ ಹಾಗೆ ನೀನು ಒಬ್ಬ ಸಾಮಾನ್ಯ ನೌಕರ ಅಷ್ಟೇ. ನಿನ್ನ ಯೋಗ್ಯತೆ ತಿಳ್ಕೊಂಡು ನಡ್ಕೊಂಡ್ರೆ ಸರಿ. ಇಲ್ಲಾಂದರೆ ಜಲಂಧರ್ ಕಂಪ್ನಿಲಿ ಆಡಿದ ಆಟಗಳನ್ನೆಲ್ಲ ಪೊಲೀಸ್ಗೆ ಹೇಳಬೇಕಾಗತ್ತೆ. ನನ್ನ ಮಗಳ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದರೆ ಇಷ್ಟೊತ್ತಿಗೆ ನೀನು ಕಂಬಿ ಎಣಿಸ್ಬೇಕಾಗಿತ್ತು. ಡೋಂಟ್ ಫಾರ್ಗೆಟ್ ಹೂ ಯು ಆರ್. ಏನು ಹಾಗೆ ನೋಡ್ತಾ ಇದೀಯಾ? ಹೋಗಾಚೆ. ಗೆಟ್ ಲಾಸ್ಟ್. ಓ ಬನ್ನಿ ಸರ್, ಕುಳಿತುಕೊಳ್ಳಿ. ನಮಸ್ತೆ. ಸೋಮಿ ಅಜ್ಜಿಗಳೇ, ನಾನು ಹೇಳಿದ ಪೇಪರ್ಸ್ ಎಲ್ಲ ರೆಡಿ ಆಯ್ತಾ? ಪೇಪರ್ ರೆಡಿ ಇದೆ ಸರ್. ನೀವು ಹೇಳಿದ್ರಿ ನಿಮ್ಮ ಮನೆಗೆ ನಾನು ತಂದು ತೋರಿಸ್ತಿದ್ನಲ್ಲ, ಇಲ್ಲಿವರೆಗೂ ಬರೋ ತೊಂದರೆ ಯಾಕೆ ಸರ್ ತಗೊಂಡ್ರಿ? ಕೆಲವೊಂದು ವಿಚಾರಗಳು ಹೀಗೆ ಆದಷ್ಟು ಬೇಗ ಮಾಡಿಬಿಡ್ಬೇಕು. ಪರಿಸ್ಥಿತಿ ಆಗಿದೆ ಸೋಮಯ್ಯಜ್ಗಳೇ.
ನಾನು ವಿಲ್ ಬದಲಾಯಿಸೋ ವಿಚಾರ ಮನೇಲಿ ಯಾರ ಹತ್ರನೂ ಹೇಳಿಲ್ಲ, ನನ್ನ ಹೆಂಡತಿಗೂ ಸಹ. ಹೌದಾ? ನಾನು ಸಂದರ್ಭ ಪರಿಸ್ಥಿತಿ ನೋಡ್ಕೊಂಡು ಹೇಳ್ತೀನಿ. ಈಗ ಅರ್ಜೆಂಟಾಗಿ ವಿಲ್ ಅಂತೂ ಬದಲಾಗಲೇಬೇಕು. ಹಾಗೆ ಆಗಲಿ ಸಾಹೇಬ್ರೆ. ನೀವು ನಿರ್ಧಾರ ಮಾಡಿದ್ದೀನಿ ಅಂದಮೇಲೆ ಅದಕ್ಕೇನಾದರೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಎಲ್ಲ ಪೇಪರ್ಸು ರೆಡಿ ಇದೆ, ಒಂದು ಸಾರಿ ನೀವು ನೋಡಿಬಿಡಿ. ಪೆನ್ ಕೊಡಿ. ತಗೊಳ್ಳಿ ಸರ್, ಸೈನ್ ಮಾಡಿ ಸರ್. ಅಳಿಯನ ಹೆಸರನ್ನು ಬಿಟ್ಟು ಇನ್ಯಾರಿಗೆ ಬೇಕಾದರೂ ಆಸ್ತಿ ಬರೀಬೋದು ಅಂತ ವಿಲ್ ಮಾಡಿಸ್ತಿದ್ದಾರಲ್ಲ, ಯಾಕೆ ಇಷ್ಟು ಅವಸರದಲ್ಲಿ ಇದನ್ನು ಮಾಡಿಸ್ತಿದ್ದಾರೆ? ನೋಡಿ, ಇನ್ನೆಲ್ಲಾದರೂ ಸೈನ್ ಹಾಕೋದಿದ್ರೆ ಹೇಳಿ. ಹಾಂ, ಓಕೆ ಸರ್, ಎಲ್ಲ ಸರಿಯಾಗಿದೆ. ಸರಿ, ನಾನು ಹೊರಡ್ಲಾ? ಆಯಿತು ಸರ್.